ಶ್ರೀರಾಮ ಸಮರ್ಥ ಪರಿಶಿಷ್ಟ 2 ಡಾಕ್ಟರ್ ಕುರ್ತಕೋಟಿ ಶಂಕರಾಚಾರ್ಯ ಅವರೊಂದಿಗೆ ಆದ ಸಂವಾದ. ಶ್ರೀ ಮಹಾರಾಜರ ಚರಿತ್ರೆಯ ವಿಷಯಗಳನ್ನು ಸಂಗ್ರಹ ಮಾಡುವುದಕ್ಕಾಗಿ ನನಗೆ 20-22 ವರ್ಷಗಳು ಬೇಕಾದವು. ಆ ಕಾಲದಲ್ಲಿ ಶ್ರೀ ಮಹಾರಾಜರ ಸಹವಾಸದಲ್ಲಿದ್ದ ಅನೇಕ ಸ್ತ್ರೀ ಪುರುಷರನ್ನು ನಾನು ಭೇಟಿಯಾದೆನು. ಅವರು ಪ್ರತ್ಯಕ್ಷವಾಗಿ ನೋಡಿದ ಅನೇಕ ಚಿಕ್ಕ ದೊಡ್ಡ ಘಟನೆಗಳ ವಿಷಯವಾಗಿ ಅವರ ಮುಖದಿಂದಲೇ ಹೇಳಿದ ಸಂಗತಿಗಳು ಪ್ರಾಪ್ತವಾದವು. ಶ್ರೀ ಮಹಾರಾಜರ ನಿಕಟ ಸಹವಾಸದಲ್ಲಿದ್ದ ವ್ಯಕ್ತಿಗಳಲ್ಲಿ ಡಾಕ್ಟರ್ ಕುರ್ತಕೋಟಿಯವರು ಅದ್ವೈತ ವೇದಾಂತವನ್ನು ಯಥಾರ್ಥವಾಗಿ ತಿಳಿದ ಆ ಕಾಲದ ವಿದ್ವಾಂಸರಲ್ಲಿ ಒಬ್ಬ ಸರ್ವಮಾನ್ಯ ವಿದ್ವಾಂಸರಾಗಿದ್ದರು. ಅವರು ಕೆಲವು ದಿವಸ ಕೊಲ್ಹಾಪುರದ ಪೀಠದ ಮೇಲೆ ಶಂಕರಾಚಾರ್ಯರೆಂದು ಆರೂಢರಾಗಿದ್ದರು. ಆದರೆ ಮುಂದೆ ಅವರು ಆ ಪೀಠವನ್ನು ತ್ಯಾಗ ಮಾಡಿ ನಾಶಿಕಕ್ಕೆ ಹೋಗಿ ಇದ್ದರು. ಶ್ರೀ ಮಹಾರಾಜರ ಕಲ್ಯಾಣ ಸ್ವಾಮಿ ಶಿಷ್ಯರೆನಿಸಿಕೊಂಡ ಶ್ರೀ ಬ್ರಹ್ಮಾನಂದರ ಮೂಲಕ ಡಾಕ್ಟರ್ ಕುರ್ತಕೋಟಿಯವರಿಗೆ ಶ್ರೀ ಮಹಾರಾಜರ ಶಿಷ್ಯತ್ವದ ಸಂಬಂಧ ಬಂದಿತು. ಇಸ್ವಿಸನ್ 1903 ರಿಂದ 1913 ಅವರು ಗೋಂದಾವಲೆಯಲ್ಲಿ ಶ್ರೀ ಮಹಾರಾಜರ ಅತ್ಯಂತ ನಿಕಟ ಸೇವೆಯಲ್ಲಿ ಇದ್ದರು. ಶ್ರೀ ಮಹಾರಾಜರ ಪರಮ ಶಿಷ್ಯ ಭಾವು ಸಾಹೇಬ್ ಖೇತ್ಕರ್ ಆ ಸಮಯದಲ್ಲಿ ಅಲ್ಲಿಯೇ ಇದ್ದರು. ಭಾವು ಸಾಹೇಬರಿಗೆ ಡಾಕ್ಟರ್ ಕುರ್ತಕೋಟಿಯವರ ಮೇಲೆ ಪುತ್ರವತ್ ಪ್ರೇಮವಿತ್ತು. ಇಸ್ವಿಸನ್ 1937 ಪ್ರಸಂಗವಿರುತ್ತದೆ. ಭಾವು ಸಾಹೇಬರು ಮಾಲಾಡದಲ್ಲಿರುತ್ತಿದ್ದರು. ಆಗ ಅವರಿಗೆ 92 ವರ್ಷ ವಯಸ್ಸಾಗಿತ್ತು. ವಯೋಮಾನಕ್ಕನುಸಾರವಾಗಿ ಅವರು ಮನೆಯಲ್ಲಿಯೇ ಇರುತ್ತಿದ್ದರು. ಅದೇ ಸಮಯದಲ್ಲಿ ಡಾಕ್ಟರ್ ಕುರ್ತಕೋಟಿಯವರು ಯಾವುದೋ ವೈಯಕ್ತಿಕ ಕಾರ್ಯಕ್ಕಾಗಿ ಮುಂಬೈಗೆ ಬಂದರು ಹಾಗೂ ಸರ್ದಾರ್ ಭವನದಲ್ಲಿ ಉಳಿದುಕೊಂಡರು. ಭಾವು ಸಾಹೇಬರ ಚಿರಂಜೀವ ಪರಮ ಪೂಜ್ಯ ತಾತ್ಯಾ ಸಾಹೇಬರು ಅವರನ್ನು ಭೇಟಿಯಾಗಿ ಬಂದರು. ಸ್ವಾಮಿಗಳು ಅಂದರೆ ಡಾಕ್ಟರ್ ಕುರ್ತಕೋಟಿಯವರು ತಾತ್ಯಾ ಸಾಹೇಬರ ಮುಂದೆ ಭಾವು ಸಾಹೇಬರನ್ನು ಭೇಟಿಯಾಗುವ ಇಚ್ಛೆ ವ್ಯಕ್ತಪಡಿಸಿದರು. ಆದ್ದರಿಂದ ಒಂದು ಶನಿವಾರ ಮಧ್ಯಾಹ್ನ ಸ್ವಾಮಿಗಳನ್ನು ಮಾಲಾಡಕ್ಕೆ ಕರೆದುಕೊಂಡು ಬರುವುದಕ್ಕೆ ನಿಶ್ಚಯಿಸಲಾಯಿತು. ಅದರಂತೆ ಭಾವು ಸಾಹೇಬರ ಚಿರಂಜೀವ ಹಾಗೂ ನಾನು ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಸರ್ದಾರ್ ಭವನಕ್ಕೆ ಹೋದೆವು. ಅಂದು ಸ್ವಾಮಿಗಳ ಆರೋಗ್ಯ ಸರಿಯಾಗಿರಲಿಲ್ಲ, ಸ್ವಲ್ಪ ಜ್ವರವಿದ್ದವು. ಆದ್ದರಿಂದ ಅವರಿಗೆ ನಮ್ಮೊಂದಿಗೆ ಮಾಲಾಡಕ್ಕೆ ಬರಲು ಶಕ್ಯವಾಗಲಿಲ್ಲ. ಆದರೆ ನನ್ನೊಂದಿಗೆ ಬಂದ ಭಾವು ಸಾಹೇಬರ ಚಿರಂಜೀವರನ್ನು ನೋಡಿ ಅವರಿಗೆ ಹಳೆಯ ನೆನಪು ಆದವು. ಆದ್ದರಿಂದ ಮುಕ್ಕಾಲು ಗಂಟೆ ಅವರಿಂದ ಶ್ರೀ ಮಹಾರಾಜರ ಬಗ್ಗೆ ನಮಗೆ ಅತ್ಯಂತ ಅಮೂಲ್ಯವಾದ ಸಂಗತಿ ಕೇಳಲು ಸಿಕ್ಕವು. ಆ ಸಂವಾದದ ಟಿಪ್ಪಣಿಯ ಸಾರಾಂಶವನ್ನು ಇಲ್ಲಿ ಕೊಡುತ್ತಿರುವೆನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.